ಆಯ್ತು ಮಾಡ್ಕೊಡ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗ ಚರ್ಮುರಿ ಮಾಡಿಕೊಡಿ ಅಂತ ಪುರಿ ತಗೊಬಂದು ಕೊಟ್ಟ. ಸಂಜೆ ಸ್ನ್ಯಾಕ್ಸಿಗೆ ಚರ್ಮುರಿ ಮಾಡ್ತಾಯಿದ್ದೀನಿ ನೋಡಿ. ಮೊದಲನೇದಾಗಿ ಒಂದು ಬೇಷನ್ ತೊಗೊಂಡಿದ್ದೀನಿ. ಆ ಬೇಷನ್ಗೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಅಂದರೆ ಪುರಿ ನೋಡಿಬಿಟ್ಟು ಎಷ್ಟು ಬೇಕಷ್ಟು ನೀವು ನೋಡಿಬಿಟ್ಟು ಮೆಜರ್ಮೆಂಟಿಗೆ ತಕ್ಕನಾಗೆ ಆಯಿಲ್ ಹಾಕ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಏನೇನು ಹೆಚ್ಚಿಟ್ಕೊಂಡಿದ್ದೀನಿ ಅಂತ ಅಂದರೆ, ನಾನಿಲ್ಲಿ 3 ಲೀಟ್ರ್ ಪುರಿ ತೊಗೊಂಡಿದ್ದೀನಿ. ಅದಕ್ಕೆ 2 ದಪ್ಪ ಈರುಳ್ಳಿ, 1 ದಪ್ಪದು ಟೊಮ್ಯಾಟೊ ಮತ್ತು 2 ಕ್ಯಾರೆಟ್ ಹೆಚ್ಚಿಟ್ಕೊಂಡಿದ್ದೀನಿ. ಕ್ಯಾರೆಟ್ ನೀವು ಎಷ್ಟಾದರೂ ಹಾಕ್ಬೋದು, ಅದು ಆಪ್ಷನಲ್ಲು. ನಾನು ದಪ್ಪದ 2 ಕ್ಯಾರೆಟು ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು. ನಾನಿಲ್ಲಿ ನಿಂಬೆಹಣ್ಣು ಯೂಸ್ ಮಾಡ್ತಾಯಿಲ್ಲ. ನಿಂಬೆಹಣ್ಣು ಯೂಸ್ ಮಾಡಿದರೆ ಯಾಕಂದರೆ ಅದು ಬೇಗ ಮೆತ್ತಗಾಗುತ್ತೆ, ಅದರಿಂದ ಟೊಮೆಟೊನ್ನೇ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಮಿಕ್ಸ್ಚರ್ ತೊಗೊಂಡಿದ್ದೀನಿ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಬೇಕು. ಅರಿಶಿನ ಪೌಡ್ರ್ ಹಾಕಾದ್ಮೇಲೆ ನಾನಿಲ್ಲಿ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಒಂದು 1/2 ಸ್ಪೂನು. ನೀವು ಖಾರದ ಪುಡಿನೂ ಅಷ್ಟೇ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಮತ್ತು ಖಾರ ಆದರೆ ಸ್ವಲ್ಪ ಕಷ್ಟ, ಖಾರ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಖಾರ ಕಡಿಮೆ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನಿದು ಖಾರ ಕಡಿಮೆ ಇತ್ತು, ಅದಕ್ಕೆ 1 ಸ್ಪೂನ್ ಹಾಕಿದ್ದೀನಿ. ಖಾರ ಜಾಸ್ತಿ ಇದ್ದರೆ ನೀವು 1/2 ಸ್ಪೂನ್ ಹಾಕೋಬೋದು. ನೆಕ್ಸ್ಟು ಸಾಲ್ಟ್ ಹಾಕೋತಿದ್ದೀನಿ ನೋಡಿ. ಪುರಿ ಆಲ್ರೆಡಿ ಸ್ವಲ್ಪ ಉಪ್ಪಿರುತ್ತೆ, ಪುರಿನಲ್ಲಿ ಸಾಲ್ಟಿಯಾಗಿರುತ್ತೆ, ಅದಕ್ಕೆ ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಒಂದು 1/2 ಸ್ಪೂನ್ ಹಾಕ್ಕೊಳ್ಳಿ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈರುಳ್ಳಿ, ಟೊಮೊಟೊ, ಕ್ಯಾರೆಟು, ಸಾಂಬಾರು ಸೊಪ್ಪು, ಅರಿಶಿನ ಪೌಡ್ರು, ಚಿಲ್ಲಿ ಪೌಡ್ರು ಮತ್ತು ಸಾಲ್ಟು, ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ನಾನು ಹಾಕೋದು ಇಷ್ಟೇ ಇದಕ್ಕೆ. ಮತ್ತು ಸ್ವಲ್ಪ ಮಿಕ್ಸ್ಚರು ಇಷ್ಟು ಹಾಕಿ ಆ ಖಾರ ಎಲ್ಲ ಮಿಕ್ಸ್ ಮಾಡಾದಮೇಲೆ ನೋಡಿ, ಈಗ ಪುರಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ 3 ಲೀಟ್ರ್ ಪುರಿ ತೊಗೊಂಡಿದ್ದೆ, ಬಟ್ ನಾನಿಲ್ಲಿ ಒಂದು 2 ಲೀಟ್ರ್ ಪುರಿ ಮಾಡಿದ್ದೀನಿ ಅಷ್ಟೇ, 3 ಲೀಟ್ರ್ ಮಾಡಿಲ್ಲ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಜವಾಗ್ಲೂ ಈ ಚಳಿಗಾಲದಲ್ಲಿ ಯಾವಾಗಲೇ ಆಗಲಿ, ಸಮ್ಮರಲ್ಲಾಗಲಿ ಚಳಿಗಾಲದಲ್ಲಾಗಲಿ ಎಲ್ಲ ಸೀಸನಲ್ಲೂ ಚರ್ಮುರಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಅದು ಸ್ನ್ಯಾಕ್ಸ್ ಜೊತೆಗೆ ಏನಾದ್ರು ಕಾಫಿ ಟೀ ಜೊತೆಗೆ ಸಖತ್ ಕಾಂಬಿನೇಷನ್ನು, ಒಳ್ಳೆ ಕಾಂಬಿನೇಷನ್ನು. ನನ್ನ ಮಕ್ಕಳಿಗೆ ಈ ಚರ್ಮುರಿ ಮತ್ತು ಪಾನಿಪುರಿ, ಗೋಬಿ ಬರಿ ಈ ಥರದೇ ಇಷ್ಟ ಆಗುತ್ತೆ. ಮತ್ತು ಚರ್ಮುರಿ ಮಾಡಿಕೊಡಿ ಅಂತ ಹೇಳಿದ್ರು, ಹಾಗಾಗಿ ನಾನು ಚರ್ಮುರಿ ಮಾಡ್ತಾಯಿದ್ದೀನಿ. ಈ ಚರ್ಮುರಿ ನೋಡಿ ಈಸಿಯಾಗಿ ಆಗುತ್ತೆ ಮತ್ತು ಬೇಗ ಆಗುತ್ತೆ. ಕಾಸ್ಟು ಅಷ್ಟೇ ನಮಗೇನು ಜಾಸ್ತಿ ಆಗೋದಿಲ್ಲ. ಒಂದು 50 ರುಪೀಸಲ್ಲಿ ಚರ್ಮುರಿ ರೆಡಿ ಆಗುತ್ತೆ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೀವೇ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತಿನ್ನಲಿಕ್ಕೂ ಅಷ್ಟೇ ನಿಜವಾಗ್ಲೂ ಸೂಪರಾಗಿರುತ್ತೆ. ಇವಾಗ ನೋಡಿ ನನ್ನ ಮಗನಿಗೆ ಮಾಡಿಕೊಡ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅವನು. ಹೆಂಗಿದೆ ಅಂತ ಹೇಳು, ತಿನ್ಬಿಟ್ಟು. ಸೂಪರ್ ಆಗೈತೆ. ಖಾರ ಬೇಕು ಹೆಂಗಿದೆ ಅಂತ. ಖಾರ ಉಪ್ಪು ಸಕ್ಕತ್ತಾಗೈತೆ. ಸಕ್ಕತ್ತಾಗಿರಲ್ಲ, ಖಾರ ಉಪ್ಪಾಗಿದೆಯಾ, ಖಾರ ಇದೆಯಾ, ಹುಳಿ ಇದೆಯಾ ತಾಬಿಟ್ಟು ಹೆಂಗಿದೆ ಅಂತ ತಿನ್ಬಿಟ್ಟು ಹೇಳ್ಬೇಕು. ಅರ್ಥ ಆಯ್ತಾ? ಸೂಪರ್ ಆಗೈತೆ. ಉಪ್ಪು ಖಾರ ಎಲ್ಲ ಹೆಂಗಿದೆ ಹೇಳು. ಖಾರ ಜಾಸ್ತಿ ಆಗೈತೆ, ಉಪ್ಪು ಸರಿಯಾಗೈತೆ. ಆದ್ರೆ ಈ ಚಳಿಗೆ ಮಾತ್ರ ಸೂಪರ್ ಆಗೈತೆ ತಿನ್ನಕ್ಕೆ. ಆಯ್ತು.